ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 19 ದಾನವ ಹಿರಣ್ಯಾಕ್ಷನ ಸಂಹಾರ. ಇದರಿಂದ ಇವತ್ತು 27ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 27. ಕ್ಷಿತೌ ಶಯಾನಂ ತಮಕುಂಠ ವರ್ಚಸಂ ಕರಾಲದಂಷ್ಟ್ರಂ ಪರಿದಷ್ಟದಚ್ಛದಂ ಅಜಾದಯೋ ವೀಕ್ಷ್ಯ ಶಶಂಸುರಾಗತ ಅಹೋ ಇಮಾಂ ಕೋನು ಲಭೇತ ಸಂಸ್ಥಿತಿಂ. ಅನುವಾದ: ಭಯಂಕರ ಕೋರೆ ದಾಡೆಗಳುಳ್ಳ ತುಟಿ ಕಚ್ಚಿ ನೆಲಕ್ಕೊರಗಿದ ದಾನವನನ್ನು ನೋಡಲು ಅಜ ಮತ್ತು ಇತರರು ಅಲ್ಲಿಗೆ ಬಂದಿಳಿದರು. ಅವನ ಮುಖ ಇನ್ನೂ ಕಳೆಗುಂದಿರಲಿಲ್ಲ. ಬ್ರಹ್ಮದೇವನು ಅವನನ್ನು ಪ್ರಶಂಸಿಸಿ ಹೇಳಿದನು, ಅಬ್ಬಾ, ಯಾರು ತಾನೇ ಇಂತಹ ಉತ್ತಮ ಮರಣವನ್ನು ಹೊಂದುವರು? ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಆ ದಾನವ ಏನು ಮಾಡ್ತಾನೆ, ತನ್ನ ಮುಷ್ಟಿಯಿಂದ ಭಗವಂತನನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದರೆ ಹೇಗೆ ಮರುತ್ತುಗಳ ಒಡೆಯನಾದಂತಹ ಇಂದ್ರ ದಾನವನಾದಂತಹ ವೃತ್ರಾಸುರನನ್ನ ಹೊಡಿತಾನಲ್ಲ, ಅದೇ ರೀತಿ ಭಗವಂತನಾದಂತಹ ಅಧೋಕ್ಷಜ ಅವನ ಕಿವಿಯ ಮೂಲದಲ್ಲಿ ಕೈಯಿಂದ ಹೊಡಿತಾನೆ. ಎಲ್ಲವನ್ನೂ ಜಯಿಸಿದಂತಹ ಭಗವಂತ ಉದಾಸೀನನಾಗಿ ಏನು ಫೋರ್ಸ್ ಇಲ್ಲದೆ ಸುಮ್ಮನೆ ನಾವು ತಮಾಷೆಗೆ ಹೊಡೆದ್ರೂ ಕೂಡ ಅವನ ದೇಹ ಏನಾಯಿತು? ಆ ದಾನವನ ದೇಹ ಚಕ್ರಾಕಾರವಾಗಿ ಸುತ್ತೋದಕ್ಕೆ ಶುರುವಾಗುತ್ತೆ. ಅವನ ಕಣ್ಣುಗುಡ್ಡೆಗಳೆಲ್ಲ ಊದಿ ಅವನ ಕಣ್ಣು ಕುಳಿಯಿಂದ ಹೊರಗಡೆ ಬಂದ್ಬಿಡತ್ತೆ. ಅವನ ಕೈ ಕಾಲುಗಳೆಲ್ಲ ಮುರಿದು ಹೋಗುತ್ತೆ, ತಲೆಗೂದಲೆಲ್ಲ ಕೆದರ್ಕೊಳ್ಳುತ್ತೆ. ಬಿರುಗಾಳಿ ಬಂದಾಗ ಹೇಗೆ ಆ ಬಿರುಗಾಳಿ ಹೆಮ್ಮರವನ್ನೇ ಕಿತ್ತು ಬಿಸಾಕಿರುತ್ತೋ ಆ ರೀತಿ ಅವನು ಸತ್ತು ಬೀಳ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಭಯಂಕರ ಕೋರೆ ದಾಡೆಗಳಿರುವಂತಹ ಮತ್ತೆ ತುಟಿ ಕಚ್ಚಿ ನೆಲಕ್ಕೆ ಒರಗಿದಂತ, ಅಂದ್ರೆ ಅವನು ಸತ್ತಿ ಬಿದ್ದಿರುವಂತ ದಾನವನನ್ನ ನೋಡೋದಕ್ಕೆ ಅಜ ಅಂತಂದ್ರೆ ಬ್ರಹ್ಮದೇವ ಮತ್ತೆ ಇನ್ನು ಬೇಕಾದಷ್ಟು ದೇವತೆಗಳು ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದು ಇಳಿತಾರೆ. ಈಗ ಅವನು ಸತ್ತು ಬಿದ್ದಿದ್ದಾನಲ್ಲ, ಅವನು ನೋಡೋದಕ್ಕೋಸ್ಕರ ಅವರೆಲ್ಲ ಬರ್ತಾರೆ. ಅವನ ಮುಖ ಇನ್ನೂ ಕಳೆಗುಂದಿರಲಿಲ್ಲ, ಅಂದ್ರೆ ಅವನ ಮುಖ ಇನ್ನೂ ಹೊಳಿತಾ ಇತ್ತು. ಈಗ ಸತ್ತು ಸ್ವಲ್ಪ ಹೊತ್ತಿಗೆ ನಮ್ಮ ಮುಖ ಎಲ್ಲ ಒಂಥರ ಕಳೆನೇ ಇರೋದಿಲ್ಲ, ಆ ರೀತಿ ಆಗಿಬಿಡುತ್ತೆ ಅಲ್ವಾ? ಆದರೆ ಆ ರಾಕ್ಷಸ ಸತ್ತು ಬಿದ್ದಿದ್ರೂ ಕೂಡ ಅವನ ಮುಖದಲ್ಲಿ ಇನ್ನೂ ಕಳೆಗುಂದಿರಲಿಲ್ಲ. ಅದಕ್ಕೆ ಬ್ರಹ್ಮದೇವ ನೋಡಿ ಅವನನ್ನು ಪ್ರಶಂಸೆ ಮಾಡಿ ಹೇಳ್ತಾನಬ್ಬಾ, ಯಾರು ತಾನೇ ಇಂಥ ಉತ್ತಮ ಮರಣವನ್ನು ಹೊಂತಾರೆ? ಸತ್ತು ಸ್ವಲ್ಪ ಹೊತ್ತಕ್ಕೆ ನಮ್ಮನ್ನ ಶವ ಅಂತ ಕರೀತಾರೆ, ಆ ಮುಖದ ಮೇಲೆ ಕಾಂತಿ ಇರೋದಿಲ್ಲ, ಎಲ್ಲ ಒಂಥರ ಬಾಡ್ ಹೋದಾಗ ಆಗ್ಬಿಟ್ಟಿರುತ್ತೆ. ಆದರೆ ಇವನ ಮುಖದಲ್ಲಿ ಇನ್ನೂ ಕಳೆ ಹಾಗೇ ಇತ್ತು. ಅದಕ್ಕೆ ಇದು ಒಂದು ಉತ್ತಮವಾದಂತಹ ಮರಣ ಅಂತಂದ್ಬಿಟ್ಟು ಇಲ್ಲಿ ಬ್ರಹ್ಮದೇವ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ಯಾರಿಗೂ ತಾನೇ ಇಂಥ ಉತ್ತಮವಾದಂತಹ ಮರಣ ಸಿಗತ್ತೆ ಅಂತಂದ್ಬಿಟ್ಟು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆ ದಾನವ ಸತ್ತಿದ್ರೂ ಕೂಡ ಅವನ ದೇಹದ ಕಳೆ ಕುಂದಿರಲಿಲ್ಲ. ಇದು ಅತಿ ವಿಶಿಷ್ಟವಾಗಿರುವಂಥದ್ದು. ಯಾಕೆಂದ್ರೆ ಮನುಷ್ಯ ಅಥವಾ ಪ್ರಾಣಿ ಸತ್ತಾಗ ತಕ್ಷಣ ದೇಹ ಬಿಳಿಚ್ಕೊಳ್ಳುತ್ತೆ, ಕ್ರಮವಾಗಿ ಮೈಕಾಂತಿ ಕುಂದುತ್ತದೆ, ಕೊಳೆಯ ತೊಡಗುತ್ತದೆ. ಆದರೆ ಇಲ್ಲಿ ಹಿರಣ್ಯಾಕ್ಷ ಸತ್ತು ಬಿದ್ದಿದ್ದರೂ ಅವನ ಮೈಕಾಂತಿ ಕುಂದಿರಲಿಲ್ಲ. ಏಕೆಂದರೆ ಪರಮ ಚೈತನ್ಯನಾದ ಭಗವಂತನು ಅವನನ್ನು ಸ್ಪರ್ಶಿಸಿದ್ದನು. ಚೈತನ್ಯವಾದ ಆತ್ಮವು ಇರುವವರೆಗೂ ಮೈಕಾಂತಿ ಹಸಿಯಾಗಿರುತ್ತದೆ. ದಾನವನ ಆತ್ಮವು ಅವನ ದೇಹದಿಂದ ಅಗಲಿ ಹೋಗಿದ್ದರೂ ಕೂಡ ಪರಮ ಚೈತನ್ಯ ಆ ದೇಹವನ್ನು ಸ್ಪರ್ಶಿಸಿದ್ದರಿಂದ ಅವನ ಮೈಕಾಂತಿ ಕುಂದಿರಲಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಆ ರಾಕ್ಷಸ ಸತ್ತು ಬಿದ್ದಿದ್ದಾನೆ, ಸತ್ತು ಬಿದ್ದಿದ್ರೂ ಕೂಡ ಅವನ ದೇಹದ ಕಳೆನೇ ಕುಂದಿರಲಿಲ್ಲ, ಅದು ಹಾಗೇ ಹೊಳೆಯೋ ರೀತಿ ಇತ್ತು. ಅಂದ್ರೆ ಒಂದು ಕಳೆ ಇತ್ತು ಆ ದೇಹದಲ್ಲಿ. ಇದೊಂದು ವಿಶಿಷ್ಟವಾಗಿರುವಂಥದ್ದು. ಯಾಕೆಂದ್ರೆ ಒಬ್ಬ ಮನುಷ್ಯ ಆಗಿರ್ಬೋದು, ಒಂದು ಪ್ರಾಣಿ ಆಗಿರ್ಬೋದು, ಸತ್ತಾಗ ತಕ್ಷಣ ಆ ದೇಹ ಏನಾಗುತ್ತೆ, ಬಿಳಿಚ್ಕೊಂಡ್ಬಿಡುತ್ತೆ. ಆಮೇಲೆ ಸ್ವಲ್ಪವಾಗಿ ಆ ಮೈಯಲ್ಲಿರುವಂಥ ಕಾಂತಿ ಇರುತ್ತಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ, ಮತ್ತೆ ಕೊಳೆಯೋದಕ್ಕೂ ಕೂಡ ಶುರುವಾಗುತ್ತೆ. ಆದರೆ ಇಲ್ಲಿ ಹಿರಣ್ಯಾಕ್ಷ ಸತ್ತು ಬಿದ್ದಿದ್ರು ಕೂಡ ಅವನ ಮೈ ಕಾಂತಿ ಇದೆಯಲ್ಲ, ಅದು ಕುಂದಿರ್ಲಿಲ್ಲ. ಯಾಕೆ ಅಂತಂದ್ರೆ ಪರಮ ಚೈತನ್ಯನಾದಂತಹ ಭಗವಂತನೇ ಅವನನ್ನ ಸ್ಪರ್ಶ ಮಾಡಿದ್ದ. ಈಗ ಅವನನ್ನ ಸ್ಪರ್ಶಿಸಿದ್ದ ಕಾರಣದಿಂದ
ಅವನ ಮೈಯಲ್ಲಿ ಆ ಮೈಕಾಂತಿ ಅನ್ನೋದು ಕಡಿಮೆ ಆಗಿರಲಿಲ್ಲ. ಈಗ ನೋಡಿ, ಚೈತನ್ಯವಾದಂತಹ ಆತ್ಮ ಇರೋ ತನಕ ಮೈಕಾಂತಿ ಹಸಿಯಾಗಿರುತ್ತೆ. ಅಂದರೆ ನಾವು ನೋಡೋದಕ್ಕೆ ಅವರಲ್ಲಿ ಕಳೆ ಅನ್ನೋದು ಇರುತ್ತೆ. ಈಗ ದಾನವನ ಆತ್ಮ ಅವನ ದೇಹದಿಂದ ದೂರ ಹೊರಟೋಗಿದ್ರು ಕೂಡ, ಅಂದರೆ ಆ ಶರೀರದಲ್ಲಿ ಆತ್ಮ ಇರಲಿಲ್ಲ. ಹಾಗಾದರೆ ಅದು ಕಳೆ ಗುಂದಬೇಕಾಗಿತ್ತು ಅಲ್ವಾ, ಅದರಲ್ಲಿರುವಂಥ ಕಳೆ ಕಡಿಮೆ ಆಗಬೇಕಾಗಿತ್ತು. ಆದರೆ ಆ ಭಗವಂತ, ಆ ಪರಮ ಚೈತನ್ಯ ಆ ದೇಹವನ್ನು ಸ್ಪರ್ಶ ಮಾಡಿದ್ದ ಕಾರಣದಿಂದ ಅವನ ಮೈಕಾಂತಿ ಅನ್ನೋದು ಕುಂದಿರಲಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯಕ್ತಿಯ ಆತ್ಮವು ದೇವೋತ್ತಮ ಪರಮಪುರುಷನಿಂದ ಭಿನ್ನವಾಗಿದೆ. ತನ್ನ ದೇಹವನ್ನು ತ್ಯಜಿಸಿದಾಗ ದೇವೋತ್ತಮ ಪರಮಪುರುಷನನ್ನು ಕಾಣುವವನು ನಿಜಕ್ಕೂ ಸೌಭಾಗ್ಯಶಾಲಿಯಾಗಿರುವನು. ಆದ್ದರಿಂದ ಬ್ರಹ್ಮದೇವನಂತಹ ವ್ಯಕ್ತಿಗಳು ಮತ್ತು ಇತರ ದೇವತೆಗಳು ಆ ದಾನವನ ಮರಣವನ್ನು ಹೊಗಳಿದರು. ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ಒಬ್ಬ ವ್ಯಕ್ತಿಯ ಆತ್ಮ ಅನ್ನೋದು ಆ ಭಗವಂತನಿಗಿಂತ ಭಿನ್ನವಾಗಿರುವಂಥದ್ದು. ತನ್ನ ದೇಹವನ್ನು ತ್ಯಾಗ ಮಾಡಿದ ತಕ್ಷಣವೇ ದೇವೋತ್ತಮ ತನ್ನ ದೇಹವನ್ನು ತ್ಯಾಗ ಮಾಡಬೇಕಾದ್ರೆ ಅಥವಾ ಮಾಡಿದಾಗ ಆ ಭಗವಂತನನ್ನು ನೋಡ್ತಾನಲ್ಲ, ಅವನು ನಿಜಕ್ಕೂ ಕೂಡ ಸೌಭಾಗ್ಯಶಾಲಿಯಾಗಿರುವಂಥವನು. ಅದಕ್ಕೋಸ್ಕರನೇ ಬ್ರಹ್ಮದೇವನಂತಹ ವ್ಯಕ್ತಿಗಳು ಮತ್ತು ಇನ್ನೂ ದೇವತೆಗಳೆಲ್ಲ ಇರ್ತಾರಲ್ಲ, ಆ ದಾನವನ ಮರಣವನ್ನು ಅವರು ಹೊಗಳ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತಿರುತ್ತೆ ಭಗವಂತನನ್ನು ನೋಡ್ತಾ ಅಥವಾ ಅವನ ಕೈಯಿಂದ ಸಾಯೋದು ಅಂತಂದರೆ ಸಾಮಾನ್ಯವಾದಂಥ ವಿಷಯ ಅಲ್ಲ ಅದು. ಅಂಥ ಒಂದು ಆಪರ್ಚುನಿಟಿ ಎಲ್ಲರಿಗೂ ಸಿಗೋದಿಲ್ಲ. ಅಂಥ ಒಂದು ಸಂದರ್ಭ ಕೂಡ ಯಾರಿಗೂ ಬರೋದಿಲ್ಲ, ಸಿಗೋದಿಲ್ಲ. ಆದರೆ ಇವನಿಗೆ ಸಿಕ್ಕಿದೆ ಅಂತಂದ್ಬಿಟ್ಟು ಅವರು ತುಂಬಾ ಹೊಗಳ್ತಾರೆ. ಅವನಿಗೆ ಈ ರೀತಿ ಒಂದು ಮರಣ ಸಿಕ್ಕಿದೆಯಲ್ಲ ಅಂತಂದ್ಬಿಟ್ಟು ಆ ದಾನವನ ಮರಣವನ್ನು ಅವರು ಹೊಗಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.